ಗುಡ್ ನ್ಯೂಸನ್ನು ಕೊಟ್ಟ ಅಪ್ಪು ಮಗಳು. ಹೌದು ಸ್ನೇಹಿತರೆ, ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಒಂದು ಅಪ್ಪು ಮಗಳಾಗಿರ್ಬೋದು, ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅಪ್ಪು ಮಗಳು ಧೃತಿಯ ಬಗ್ಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಏನು ಆ ಗುಡ್ ನ್ಯೂಸ್, ಒಂದು ಅಪ್ಪನ ಆಸೆ ಕೂಡ ಅದೇ ಆಗಿತ್ತು ಅನ್ನೋದನ್ನು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹೇಳ್ಕೊಂಡಿದ್ದಾರೆ. ಅಷ್ಟಕ್ಕೂ ಏನು ಆ ಗುಡ್ ನ್ಯೂಸ್, ಏನು ಒಂದು ಅಪ್ಪು ಅವರ ಆಸೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲದಾಗಿ ನೋಡಬೇಕಪ್ಪ ಅಂತಂದರೆ ಅಪ್ಪು ಅವರು ಇಂದಿಗೆ ಆಗಲಿ ತುಂಬ ವರ್ಷಗಳ ಆಗೋಯಿತು. ಸೊ ಅಪ್ಪು ಅವರ ನೆನಪು ಇಂದಿಗೂ ಅಜರಾಮರ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಹಲವಾರು ಜನರಿಗೆ ಒಂದು ದಾನ ಧರ್ಮಗಳನ್ನು ಮಾಡ್ತಾ ಹಲವಾರು ಜನರ ಒಂದು ಮನೆಯಲ್ಲಿ ಇಂದಿಗೂ ಕೂಡ ದೇವರಾಗಿ ನಿಂತ್ಕೊಂಡಿದ್ದಾರೆ. ಹಲವಾರು ಜನ ಅಂದರೆ ತಪ್ಪಾಗುತ್ತೆ. ಸೊ ಎಲ್ಲರ ಮನೆಯಲ್ಲೂ ಕೂಡ ಇಂದಿಗೂ ಕೂಡ ದೇವರಾಗಿ ನಿಂತ್ಕೊಂಡಿದ್ದಾರೆ. ಸೊ ಇನ್ನು ನೋಡಬೇಕಪ್ಪ ಅಂತಂದರೆ ಅಪ್ಪು ಅವರು ಅಂದರೆ ಯಾರಿಗೆ ತಾನೇ ಇಷ್ಟ ಹೇಳಿ, ಜೀರೋ ಹಿಟರ್ಸ್ ಮ್ಯಾನ್ ಯಾರಾದರೂ ಇದ್ದರೆ ಅದು ಅಪ್ಪು ಅವರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಯಾಕಪ್ಪ ಅಂತಂದರೆ ಒಂದು ಅಪ್ಪು ಅವರು ಅಂತ ಬಂದಾದ ತಕ್ಷಣ, ಒಂದು ದೊಡ್ಡ ಮನೆ ಅಂತ ಬಂದಾದ ತಕ್ಷಣ ಒಂದು ರೆಸ್ಪೆಕ್ಟ್ ಅನ್ನೋದು ಬಂದೇ ಬರುತ್ತೆ. ಒಂದು ದೊಡ್ಡ ಮನೆ ಅಂದಾದ ತಕ್ಷಣ ಕೂಡ ಒಂದು ರೆಸ್ಪೆಕ್ಟ್ ಅನ್ನೋದು ಬರುತ್ತೆ. ಆದರೆ ಅಪ್ಪು ಅವರು ಅಂತಕ್ಕಂಥವ್ರು ಅದನ್ನು ಹೆಚ್ಚಿಗೆ ಮಾಡಿಬಿಟ್ರು. ಯಾಕಪ್ಪ ಅಂತಂದರೆ ಒಂದು ಯಾವುದೇ ಒಂದು ನಟ ಆಗಿರಲಿ, ಯಾರೇ ಆಗಿರಲಿ, ಸೊ ಯಾವುದೇ ಒಂದು ರಾಜಕಾರಣಿ ಆಗಿರಲಿ, ತಾವು ಮಾಡಿರೋ ದಾನದ ಬಗ್ಗೆ ಎಲ್ಲ ಕಡೆ ಹೇಳ್ಕೊಳ್ತಾರೆ. 100 ರೂಪಾಯಿ ದಾನ ಮಾಡಿದರೆ 200 ರೂಪಾಯಿದು ಪ್ರಚಾರ ಆಗಿರುತ್ತೆ. ಸೊ ಅಂತಹ ಸಂದರ್ಭಗಳಲ್ಲಿ, ಇಂತಹ ದಿನಮಾನಗಳಲ್ಲಿ ತಾವು ಮಾಡಿರುವಂಥ ಎಷ್ಟೋ ದಾನ ಧರ್ಮಗಳನ್ನು, ಎಷ್ಟೋ ಒಂದು ಕಾರ್ಯಗಳನ್ನು, ಎಷ್ಟೋ ಒಂದು ಪುಣ್ಯ ಕಾರ್ಯಗಳನ್ನು ಕೂಡ ಇನ್ನೂವರೆಗೂ ಯಾರಿಗೂ ಕೂಡ ಗೊತ್ತು ಮಾಡಿ ಕೊಟ್ಟಿಲ್ಲ. ಸೊ ಇಂತಹ ವ್ಯಕ್ತಿಗಳನ್ನು ನಾವು ಯಾವಾಗಲೂ ಕೂಡ ಒಂದು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಸೊ ಯಾಕಪ್ಪ ಅಂತಂದರೆ ಈ ರೀತಿಯಾದ ವ್ಯಕ್ತಿಗಳು ಸಿಗೋದು ತುಂಬಾ ಕಷ್ಟ. ಯಾಕಪ್ಪ ಅಂತಂದರೆ ಎಲ್ಲೇ ಹೋದರೂ ಕೂಡ, ಯಾವುದೇ ಒಂದು ಸ್ಥಾನಕ್ಕೆ ಹೋದರೂ ಕೂಡ, ಸೊ ಒಂದು ತಾವು ಯಾರು ಏನು ಇಂದಿಗೂ ಕೂಡ ರೋಡ್ನಲ್ಲಿ ತಿಂತ ಒಂದು ಅಡ್ಡಾಡ್ತಾ ಇದ್ರು. ಸೊ ಯಾವ ರೀತಿಯಾಗಿದ್ರಪ್ಪ ಅಂತಂದರೆ ಒಂದು ಬದುಕಿನುದ್ದಕ್ಕೂ ಕೂಡ ಯಾವುದೇ ಒಂದು ಫುಟ್ಪಾತ್ ಅನ್ನೋದೇ ಯಾವುದೇ ರೀತಿಯ ತಲೆಗೆ ಹಾಕಿಕೊಳ್ಳದೆ ತಮಗೆ ಇಷ್ಟವಾದ ಒಂದು ಊಟವನ್ನು ಎಲ್ಲಾದರೂ ಮಾಡ್ತಾ ಇದ್ರು. ಅಂತಹ ಅಪ್ಪು ಅವರು ನಮಗೆ ಇಂದಿಗೂ ಸ್ಫೂರ್ತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಅಂತಹ ಅಪ್ಪು ಅವರ ಮಗಳಾದಂತಹ ಧೃತಿ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಒಂದು ಗುಡ್ ನ್ಯೂಸ್ ಇವತ್ತು ಕಾದಿದೆ. ಇನ್ನು ನೋಡಬೇಕಪ್ಪ ಅಂತಂದರೆ ಧೃತಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಒಳ್ಳೆಯ ವಿಷಯ ಅನ್ನೋದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಒಂದು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಹೇಗೆ ಕಾಲಿಡ್ತಾ ಇದ್ದಾರೆ, ಸೊ ಯಾವ ಮೂವಿ, ಇದೆಲ್ಲದರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಇನ್ನು ಇತ್ತೀಚೆಗಷ್ಟೇ ಒಂದು ವಿದ್ಯಾಭ್ಯಾಸವನ್ನು ಧೃತಿ ಪುನೀತ್ ರಾಜ್ಕುಮಾರ್ ಅವರು ಮುಗಿಸಿದ್ದಾರೆ. ತಮ್ಮ ಗ್ರಾಜ್ಯುಯೇಟ್ ಡಿಗ್ರಿಯನ್ನು ಇತ್ತೀಚೆಗಷ್ಟೇ ಒಂದು ಮುಗಿಸ್ಬಿಟ್ಟು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದಿಷ್ಟು ಫೋಟೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ರು. ಐ ಆಮ್ ಗ್ರಾಜ್ಯುಯೇಟೆಡ್ ಅಂತಕ್ಕಂಥದ್ದನ್ನು. ಇನ್ನು ಅಪ್ಪು ಅವರ ಆಸೆ ಕೂಡ ಅದೇ ಆಗಿತ್ತು. ನನ್ನ ಮಗಳು USA ಅಲ್ಲಿ ಒಂದು ಗ್ರಾಜ್ಯುಯೇಟ್ ಆಗಬೇಕು, USA ಅಲ್ಲಿ ಒಂದು ಡಿಗ್ರಿಯನ್ನು ಪಡಿಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಅದಕ್ಕಾಗಿಯೇ ಅಪ್ಪು ಅವರು ಅವರನ್ನು ಅಲ್ಲಿ ಒಂದು ಸೇರಿಸಿದ್ರು, ಒಂದು USA ಸೇರಿಸಿದ್ರು. ತುಂಬಾ ಖುಷಿ ಆಗುತ್ತೆ. ಒಂದು ಅಪ್ಪು ಅವರು ಅವರ ಆಸೆಗಳನ್ನು ಇಂದಿಗೂ ಕೂಡ ಅವರ ಮಕ್ಕಳು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಸೊ ತುಂಬ ಓದಿನಲ್ಲಿ ಜಾಣಿ ಆಗಿರ್ತಕ್ಕಂಥ ಅಪ್ಪು ಅವರ ಮಗಳು ತುಂಬ ಚೆನ್ನಾಗಿ ಓದಿದ್ರು. ಅದಾದ ನಂತರ ಒಂದು ಅಪ್ಪು ಅವರ ಆಸೆ ಕೂಡ ಏನಾಗಿತ್ತಪ್ಪ ಅಂತಂದರೆ ಒಂದು PRK ಒಂದು ಹೌಸನ್ನು ಒಂದು ಅಪ್ಪು ಅವರ ಮಗಳು ಧೃತಿ ನಡ್ಸ್ಕೊಂಡು ಹೋಗಬೇಕು ಅನ್ನೋದು ಅಪ್ಪು ಅವರ ಆಸೆ ಆಗಿತ್ತು. ಸೊ ಅಪ್ಪು ಅವರು ತಾವಿದ್ದಾಗ ಅದನ್ನು ಅವರೇ ನಡ್ಸ್ಕೊಂಡು ಹೋಗ್ತಾ ಇದ್ರು. ಇತ್ತೀಚೆಗೆ ಒಂದು ಅಪ್ಪು ಅವರ ಮರಣಾನದ ನಂತರ ಇದನ್ನು ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ರು. ಸೊ ಇದನ್ನು ಒಂದು ಅಪ್ಪು ಅವರ ಮಗಳು ನಡ್ಸ್ಕೊಂಡು ಹೋಗಬೇಕು ಅನ್ನೋದು ಅಪ್ಪು ಅವರ ಆಸೆ ಕೂಡ ಆಗಿತ್ತು. ಅದರ ಆಸೆಯಂತೆ ಇನ್ಮೇಲೆ ಒಂದು ಅಪ್ಪು ಅವರ ಮಗಳು ಈ ಒಂದು PRK ಸ್ಟುಡಿಯೋನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇನ್ನು ಈ ಒಂದು PRK ಸ್ಟುಡಿಯೋನ ನಡ್ಸ್ಕೊಂಡು ಹೋಗೋದ್ರ ಮೂಲಕ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆಯನ್ನು ಒಂದು ಅಪ್ಪು ಅವರ ಮಗಳು ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ? ಸೊ ಅಪ್ಪು ಅವರ ಮಗಳು ಇದನ್ನು ನಡ್ಸ್ಕೊಂಡು ಹೋಗ್ಬೇಕಾ, ಅಥವಾ ಒಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ನಡ್ಸ್ಕೊಂಡು ಹೋಗ್ಬೇಕಾ? ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.